ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಸಿದ್ಧಗಂಗಾ ಮಠಕ್ಕೆ 70 ಲಕ್ಷ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ನಾನು ಪರಿಶೀಲನೆ ಮಾಡುತ್ತೇನೆ. ಮಠಕ್ಕೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದ್ಯಾ, ಕೆಎಡಿಬಿ ಕೊಟ್ಟಿದ್ಯಾ ನೋಡ್ತೀನಿ, ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಬಿಲ್ ಗೊಂದಲದ ಬಗ್ಗೆ ಮಾತನಾಡಿದ್ದಾರೆ. 70 ಲಕ್ಷ ಬಿಲ್ ಕೊಡ್ತಾರೆ, ನೀರು ಬಳಸಿದ್ದೀರಿ ಅಂತ ಒಂದು ಅಡಿ ಬಳಸಿಲ್ಲ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಅದನ್ನ ವೆರಿಫೈ ಮಾಡ್ತೇನೆ. ನಾನು ವಾಪಸ್ ಹೋದ್ಮೇಲೆ ಯಾರು ಜಿಲ್ಲಾಡಳಿತ ಕೊಟ್ಟಿದ್ಯಾ ಅಥವಾ KADBನವ್ರು ಕೊಟ್ಟಿದ್ದಾರಾ ವೆರಿಫೈ ಮಾಡಿ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀನಿ. ಸ್ವಾಮೀಜಿ ಆ ರೀತಿ ಹೇಳಿದರೆ ಅವರು ಸರಿಯಾಗಿ ಹೇಳಿರ್ತಾರೆ. ಅದನ್ನು ವೆರಿಫೈ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಳ್ತೀನಿ. ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸುನಿಲ್, ಇದೀಗ 70 ಲಕ್ಷ ಬಿಲ್ ನೀರು ಬಳಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಗಂಗಾ ಮಠಕ್ಕೆ ಕೊಟ್ಟಿರೋದು. ಸೊ ಏನಿದು ಗೊಂದಲ? ಯಾವತ್ತೂ ಈ ಬಿಲ್ ಅನ್ನು ಕೊಡಲಾಯಿತು, ಜೊತೆಗೆ ಮಠಕ್ಕೆ ಎಲ್ಲಿಂದ ನೀರನ್ನ ಬಳಕೆ ಮಾಡಲಾಗ್ತಿದೆ ಸದ್ಯಕ್ಕೆ? ಸೊ ಆ ಒಂದು ಪ್ರಾಜೆಕ್ಟ್ ಇಂದ ಮಠಕ್ಕೆ ನೀರು ಬರ್ತಿರೋದು ಹೌದಾ? ಜೊತೆಗೆ ಬಿಲ್ ಕೊಟ್ಟ ನಂತರ ಏನೇನಾಗ್ತಿದೆ ಅಂತ? ಅವಿನಾಶ್, ಈಗಾಗಲೇ ಸಿದ್ಧಗಂಗಾ ಮಠಕ್ಕೆ ಹೊನ್ನೇನಹಳ್ಳಿ ಕೆರೆಯಿಂದ ನೀರು ಬಳಸಲಾಗಿದೆ ಅನ್ನೋ ವಿಚಾರವಾಗಿ ಒಂದು ಬಿಲ್ಲನ್ನು ಕೂಡ ಕೊಡಲಾಗಿದೆ. KADB ಅಂದರೆ ಕರ್ನಾಟಕ ಕೈಗಾರಿಕಾ ಮಂಡಳಿಯಿಂದ ಒಂದು ಬಿಲ್ಲನ್ನು ಕೂಡ ಕೊಡಲಾಗಿದೆ. ಬಿಲ್ ಸುಮಾರು 70 ಲಕ್ಷಕ್ಕಿಂತ ಹೆಚ್ಚು ಬಿಲ್ಲನ್ನು ಕೂಡ ಕೊಟ್ಟಿದ್ದಾರೆ. ಆ ಬಿಲ್ ಕೊಟ್ಟ ನಂತರದಲ್ಲಿ ಈಗಾಗಲೇ ಸಿದ್ಧಗಂಗಾ ಮಠದವರು ಕೂಡ ಆ ಬಿಲ್ಲನ್ನು ನೋಡಿದ ನಂತರದಲ್ಲಿ ಅವರು ಕೂಡ ಒಂದು ರೀತಿ ಶಾಕ್ಗೆ ಒಳಗಾಗ್ತಾರೆ. ನಾವು ಯಾವುದೇ ರೀತಿಯಾಗಿ ಕೆರೆಯಿಂದ, ಅದು ಹೊನ್ನೇನಹಳ್ಳಿ ಕೆರೆಯಿಂದ ಯಾವುದೇ ರೀತಿಯಾಗಿ ನೀರನ್ನು ನಾವು ಬಳಕೆ ಮಾಡಿಕೊಂಡಿಲ್ಲ, ಆದರೂ ಕೂಡ ಈ ಒಂದು ಬಿಲ್ಲನ್ನು ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಒಂದು ಶ್ರೀಗಳು ಕೂಡ ಒಂದು ಪತ್ರವನ್ನು ಕೂಡ ಬರೀತಾರೆ. ಶ್ರೀಗಳ ಪತ್ರದ ನಂತರದಲ್ಲಿ ಒಂದು ವಿಚಾರ ಯಾವಾಗ ದೊಡ್ಡ ಮಟ್ಟಕ್ಕೆ ಸದ್ದನ್ನು ಮಾಡಿದ, ಅದಾದ ನಂತರದ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡಿರುವಂಥದ್ದು. ಅದಕ್ಕೆ ಪೂರಕವಾಗಿ ವಿರೋಧಗಳು ಕೂಡ ಸಾಕಷ್ಟು ವ್ಯಕ್ತವಾಗ್ತಿದೆ. ವಿಪಕ್ಷಗಳು ಕೂಡ ಈಗಾಗಲೇ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಆ ಒಂದು ಬಿಲ್ನಲ್ಲಿ ಎಂದೇ ನೋಟಿಸ್ ಕೊಟ್ಟಿರುವಂಥ ನೋಟಿಸ್ನಲ್ಲಿ ಪ್ರಮುಖವಾಗಿ ಆರ್ಥಿಕ ಪರಿಸ್ಥಿತಿ ಸುಸ್ಥಿರವಾಗಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಮೆನ್ಷನ್ ಮಾಡಿ, ಅದೊಂದು ರೀತಿ ವಿಪಕ್ಷಗಳಿಗೆ ಆಹಾರ ಕೂಡ ಆಗಿದೆ. ಅದಕ್ಕೆ ಎಚ್ಚೆತ್ತಂತೆ ಸರ್ಕಾರ, ಅಂದರೆ ಸಚಿವರಾದ MB ಪಾಟೀಲ್ ಅವರು ತಕ್ಷಣ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇದನ್ನು ಗಮನವೂ ಕೂಡ ಹರಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ನೋಟಿಸ್ ಏನು ಕೊಟ್ಟಿದ್ದಾರೆ ವಾಪಸ್ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಒಂದು ಪಕ್ಷದಲ್ಲಿ ಈ ಒಂದು ಇದನ್ನು ನೀರನ್ನು ಕೂಡ ಸಿದ್ಧಗಂಗಾ ಮಠ ಬಳಸಿದ್ರು ಕೂಡ ಪರವಾಗಿಲ್ಲ, ಯಾವುದೇ ರೀತಿಯಾಗಿ ಅದನ್ನು ನೋಟಿಸ್ ಕೊಡುವಂಥದ್ದಾಗಲಿ ಬಿಲ್ಲನ್ನು ಪಾವತಿ ಮಾಡಬೇಕಾಗಿಲ್ಲ. ಯಾಕೆಂದರೆ ಮಠ ಏನಿದೆ ಸಾಕಷ್ಟು ಒಂದು ದಾಸೋಹವನ್ನು ನಡೆಸ್ತಾ ಇದೆ, ವಿದ್ಯಾರ್ಥಿಗಳಿಗೆ ಜೀವನವನ್ನು ಕೊಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಇದನ್ನು ತಪ್ಪಾಗಿ ಮಾಡಿದರೆ ಅವರ ವಿರುದ್ಧವಾಗಿ ಕ್ರಮವನ್ನು ಮಾಡ್ತೀವಿ, ಸಸ್ಪೆಂಡ್ ಕೂಡ ಮಾಡ್ತೀವಿ ಅನ್ನೋ ಈಗಾಗಲೇ ಭರವಸೆಯನ್ನು ಕೂಡ ಕೊಟ್ಟಿರುವಂತು. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಉಚಿತವಾಗಿ ನೀರನ್ನು ಕೂಡ ಕೊಡ್ತೀವಿ ಅಂತ ಮಾತನ್ನು ಕೂಡ ಈಗಾಗಲೇ MB ಪಾಟೀಲ್ ಅವರು ಹೇಳಿದ್ದಾರೆ. ಹೀಗಾಗಿ ಯಾವಾಗ ಈ ಒಂದು ಪತ್ರ ವೈರಲ್ ಆಯಿತು, ಅದಾದ ನಂತರ ಸರ್ಕಾರ ಕೂಡ ಎಚ್ಚೆತ್ತಿದೆ ಅಂತ ಹೇಳಬಹುದು. ಅವಿನಾಶ್, ಧನ್ಯವಾದ ಸುನಿಲ್.